ರಾಮಣ್ಣನಿಗೆ ಸಾಲ ಕೊಟ್ಟು ಅವನ ಮಗಳಿಂದ ಬೆಡ್ರೂಮಿನಲ್ಲಿ ಸಾಲ ವಸೂಲಿ ಮಾಡುತ್ತಿದ್ದ. ಈಕೆ ಹೆಸರು ಸುಧಾ. ಈಕೆಗೆ ಡಿವೋರ್ಸ್ ಆಗಿರುತ್ತದೆ, ಜೀವನವನ್ನೇ ನಶ್ವರವಾಗಿರುತ್ತದೆ. ಆದುದರಿಂದ ಈಕೆ ಸೂಸೈಡ್ ನೋಟನ್ನು ಬರೆದು ಸಾಯಲು ಯತ್ನಿಸುತ್ತಾಳೆ. ಅದೇ ಸಮಯಕ್ಕೆ ಕಾಲಿಂಗ್ ಬೆಲ್ ಆಗುತ್ತದೆ. ಅವಳ ತಂದೆ ರಾಮಣ್ಣನಿಗೆ ಸಾಲ ಕೊಟ್ಟ ಅಭಯ್ ಸಿಂಗ್ ಅಲ್ಲಿಗೆ ಬಂದಿರುತ್ತಾನೆ. ಅವನು ಮನೆಯೆಲ್ಲ ಹುಡುಕಾಡಿ ಕೊನೆಗೆ ಸುಧಾಳ ಕುತ್ತಿಗೆಯನ್ನು ಹಿಡಿದುಕೊಂಡು, ಎಲ್ಲಿ ನಿಮ್ಮಪ್ಪ, ಬಡ್ಡಿ ಕಟ್ಟಿಲ್ಲ ಎಂದು ಕೇಳುತ್ತಾನೆ. ಅದೇ ಸಮಯಕ್ಕೆ ರಾಮಣ್ಣ ಹಾಗೂ ಚಿಕ್ಕ ಮಗಳು ನಿಶಾ ಕೂಡ ಅಲ್ಲಿಗೆ ಬರುತ್ತಾರೆ. ಆಗ ರಾಮಣ್ಣ ಅಭಯ್ ಸಿಂಗ್ನ ಕಾಲಿಗೆ ಬಿದ್ದು ದಯವಿಟ್ಟು ನನಗೆ ಸಮಯ ಕೊಡು ಎಂದು ಬೇಡಿಕೊಳ್ಳುತ್ತಾನೆ. ಆಗ ಅಭಯ್ ಸಿಂಗ್, ನಾಳೆ ನಿನ್ನ ಮನೆಗೆ ಬರುತ್ತೇನೆ, ಏನಾದರೂ ಬಡ್ಡಿ ಕಟ್ಟದೇ ಇದ್ದರೆ ನಿನ್ನ ಇಬ್ಬರು ಹೆಣ್ಣು ಮಕ್ಕಳನ್ನು ನಾನು ಲೂಟಿ ಮಾಡಿಬಿಡುತ್ತೇನೆ ಎಂದು ವಾರ್ನಿಂಗ್ ಕೊಟ್ಟು ಹೋಗುತ್ತಾನೆ. ಆಗ ರಾಮಣ್ಣ, ಸುಧಾಗೆ ಎಲ್ಲ ನಿನ್ನಿಂದಲೇ ಆಗಿರುವುದು, ನಿನ್ನನ್ನು ಸಾಲ ಮಾಡಿ ಮದುವೆ ಮಾಡಿದೆ, ಆದರೆ ನೀನು ಡೈವರ್ಸ್ ಕೊಟ್ಟು ಬಂದಿದ್ದೀಯ, ನಿನ್ನ ಮದುವೆ ಸಾಲವೇ ಇನ್ನು ನಾನು ತೀರಿಸಿಲ್ಲ ಎಂದು ಕಣ್ಣೀರು ಹಾಕುತ್ತಾನೆ. ಅದರ ನೋವಿನಲ್ಲೇ ಅವನು ಎಣ್ಣೆ ಹೊಡೆಯುತ್ತಾನೆ. ಇತ್ತ ಸುಧಾ ತನ್ನ ರೂಮಿಗೆ ಬಂದು ಕಣ್ಣೀರು ಹಾಕಲು ಶುರು ಮಾಡುತ್ತಾಳೆ. ಆಗ ಅಲ್ಲಿಗೆ ನಿಶಾ ಬರುತ್ತಾಳೆ. ಸೂಸೈಡ್ ನೋಟನ್ನು ಓದುವಾಗ ಅದನ್ನು ಸುಧಾ ಕಿತ್ತುಕೊಳ್ಳುತ್ತಾಳೆ. ಆಗ ನಿಶಾ, ಅಕ್ಕ, ನಿನ್ನ ತಪ್ಪನ್ನು ನೀನೇ ಸರಿ ಮಾಡಬೇಕು ಎಂದು ಹೇಳಿ ಹೋಗುತ್ತಾಳೆ. ಸ್ವಲ್ಪ ಹೊತ್ತಿನ ನಂತರ ಸುಧಾ ಫೋನ್ ಮಾಡಿ ಕೆಲಸಕ್ಕೆ ಟ್ರೈ ಮಾಡಲು ಶುರು ಮಾಡುತ್ತಾಳೆ. ಆದರೆ ಆಕೆಗೆ ಯಾವುದೇ ಕೆಲಸ ಸಿಗುವುದಿಲ್ಲ. ನಂತರ ತನ್ನ ಕಿಡ್ನಿಯನ್ನು ಮಾರುತ್ತೇನೆ ಎಂದು ಫೋನ್ ಮಾಡುತ್ತಾಳೆ. ಅದಕ್ಕೂ ಕೂಡ ಯಾರೂ ರೆಸ್ಪಾನ್ಸ್ ಮಾಡುವುದಿಲ್ಲ. ಅದೇ ಸಮಯಕ್ಕೆ ರಾಮಣ್ಣ ಕುಡಿದುಕೊಂಡು ಬರುತ್ತಾನೆ. ಆಗ ಸುಧಾ ಅವನಿಗೆ ಬೈಯುತ್ತಾಳೆ. ಆಗ ರಾಮಣ್ಣ, ಬಿಡು, ಅಭಯ್ ಸಿಂಗ್ ಬಂದು ನನ್ನನ್ನು ಬಂದು ಕೊಲ್ಲಲಿ, ನನಗೆ ಬೇರೆ ದಾರಿ ಇಲ್ಲ, ನಿಮ್ಮಿಬ್ಬರ ಹೊರೆಯನ್ನು ನಾನು ಹೊರಲು ಆಗುವುದಿಲ್ಲ ಎಂದು ಬೈದು ಹೋಗುತ್ತಾನೆ. ಆಗ ಸುಧಾ ನಿಶಾಗೆ, ನೀನು ನಾಳೆ ಮನೆಯಲ್ಲಿ ಇರಬೇಡ, ಗೆಳತಿಯ ಮನೆಗೆ ಹೋಗಿಬಿಡು, ಮಿಕ್ಕದ್ದನ್ನು ನಾನು ನೋಡಿಕೊಳ್ಳುತ್ತೇನೆ ಎಂದು ಹೇಳುತ್ತಾಳೆ. ಮರುದಿನ ಅಭಯ್ ಸಿಂಗ್ ಬಂದಾಗ ಮನೆಯೆಲ್ಲ ಹುಡುಕಾಡುತ್ತಾನೆ, ಯಾರೂ ಕಾಣಿಸುವುದಿಲ್ಲ. ಆಗ ಸುಧಾಳ ರೂಮ್ಗೆ ಹೋದಾಗ ಆಕೆ ತನ್ನ ಕಾಲುಗಳನ್ನು ಆಡಿಸುತ್ತಾ ಮಲಗಿರುತ್ತಾಳೆ. ಆಗ ಅಭಯ್ ಸಿಂಗ್, ನನ್ನ ಹಣ ನನಗೆ ಬೇಕು ಎಂದು ಕೇಳುತ್ತಾನೆ. ಆಗ ಸುಧಾ, ಹಣ ನಿನಗೆ ಸಿಗುತ್ತದೆ, ಅದಕ್ಕೂ ಮುಂಚೆ ಸ್ವಲ್ಪ ನನ್ನ ಜೊತೆ ಮಾತನಾಡು ಎಂದು ಅವನನ್ನು ಹಾಸಿಗೆ ಮೇಲೆ ಕೂರಿಸಿಕೊಳ್ಳುತ್ತಾಳೆ. ಅವನಿಗೆ ಪೆಗ್ ಮಾಡಿ ಕೊಡುತ್ತಾಳೆ. ಆಗ ಅಭಯ್ ಸಿಂಗ್ ಇದೆಲ್ಲ ಬೇಡ ಎಂದು ಹೇಳುತ್ತಾನೆ. ಆಗ ಸುಧಾ, ನಿನ್ನ ಮುಂದೆ ನೀನು ವಜ್ರ ಇಟ್ಟುಕೊಂಡು ನೀನು ಬರೀ ಪೇಪರ್ ಹಣಕ್ಕೋಸ್ಕರ ಆಸೆ ಪಡುತ್ತಿದ್ದೀಯಾ, ನೀನು ಹೇಳಿದ್ದೆ ಅಲ್ಲವಾ ನಾನು ನಿಮಗೆ ಬಡ್ಡಿ ಕಟ್ಟದೇ ಇದ್ದರೆ ನೀನು ವಸೂಲಿ ಮಾಡುವುದು ಗೊತ್ತು ಅಂತ, ಈಗ ನೀನು ವಸೂಲಿ ಮಾಡಿಕೊ, ನನ್ನ ಹತ್ತಿರ ಅಂತೂ ಹಣ ಇಲ್ಲ ಎಂದು ರೊಮ್ಯಾಂಟಿಕ್ ಆಗಿ ತನ್ನ ಮೈಮಾಟವನ್ನು ಅವನಿಗೆ ತೋರಿಸುತ್ತಾಳೆ. ಆಗ ಅಭಯ್ ಸಿಂಗ್, ನೀನು ಮದುವೆ ಆಗಿದ್ದವಳು, ನಿನ್ನ ರೇಟ್ ಬಜಾರ್ನಲ್ಲಿ ತುಂಬ ಕಡಿಮೆ ಇದೆ ಎಂದು ಹೇಳುತ್ತಾನೆ. ಆಗ ಸುಧಾ, ಅದೆಲ್ಲ ನನಗೆ ಗೊತ್ತಿಲ್ಲ, 10,000 ಫಿಕ್ಸ್ ಆದರೆ ಓಕೆ ಎಂದು ಹೇಳುತ್ತಾಳೆ. ಆಗ ಅಭಯ್ ಸಿಂಗ್, ನಿಮ್ಮಪ್ಪ ನನ್ನಿಂದ 5 ಲಕ್ಷ ಲೋನ್ ಪಡೆದಿದ್ದಾನೆ, ನನಗೆ 8,000 ಬಡ್ಡಿ ಕಟ್ಟುತ್ತಾ ಇದ್ದಾನೆ, ನೀನು ನನ್ನ ಜೊತೆ ಒಂದು ಬಾರಿ ಮಲಗಿದರೆ 1 ತಿಂಗಳ ಬಡ್ಡಿ ಮಾತ್ರ ನಾನು ಮಾಫಿ ಮಾಡುತ್ತೇನೆ ಎಂದು ಹೇಳುತ್ತಾನೆ. ಒಪ್ಪಿಗೆ ಇದ್ದರೆ ಹೇಳು, ಇಲ್ಲ ಅಂದರೆ ಹೋಗು ಎಂದು ಹೇಳುತ್ತಾನೆ. ಆಗ ಸುಧಾ ಒಪ್ಪಿಗೆ ಎಂದು ಹೇಳುತ್ತಾಳೆ. ನಂತರ ಅಭಯ್ ಸಿಂಗ್ ಸುಧಾಳನ್ನು ಬೆಡ್ರೂಮ್ಗೆ ಎತ್ತುಕೊಂಡು ಹೋಗಿ ಅವಳ ಜೊತೆ ಸ್ವರ್ಗ ಸುಖ ಕಾಣುತ್ತಾನೆ. ಎಲ್ಲ ಮುಗಿದ ಮೇಲೆ ಅಭಯ್ ಸಿಂಗ್ 1 ತಿಂಗಳ ಬಡ್ಡಿ ಮಾತ್ರ ಮಾಫಿಯಾಗಿದೆ, ನಿಮ್ಮ ಅಪ್ಪ 10 ತಿಂಗಳ ಬಡ್ಡಿಯನ್ನು ಉಳಿಸಿಕೊಂಡಿದ್ದ ಎಂದು ಹೇಳುತ್ತಾನೆ. ಆಗ ಸುಧಾಳ ಕಣ್ಣಿನಿಂದ ನೀರು ಬರುತ್ತದೆ. ಮುಂದಿನ ಬಾರಿ ನಿನ್ನ ಬಡ್ಡಿ ವಸೂಲಿ ಮಾಡುವಾಗ ಮಜಾ ಬರುತ್ತದೆ ಎಂದು ಹೇಳಿ ಹೊರಡುತ್ತಾನೆ. ನಂತರ ನಿಶಾ ಮನೆಗೆ ಬರುತ್ತಾಳೆ. ಆಕೆ ಅಭಯ್ ಸಿಂಗ್ ನನ್ನು ನೋಡಿ ರೂಮಿಗೆ ಬಂದಾಗ ಅಕ್ಕನ ಪರಿಸ್ಥಿತಿ ನೋಡಿ ಆಕೆಗೆ ಅರ್ಥವಾಗುತ್ತದೆ. ಮತ್ತೆ ಮರುದಿನ ಕುಡಿದು ಬಂದಿದ್ದ ಅಪ್ಪನಿಗೆ ಸುಧಾ ಬೈಯುತ್ತಾಳೆ. ಆಗ ಕಪಾಳಕ್ಕೆ ಹೊಡೆಸಿಕೊಳ್ಳುತ್ತಾಳೆ. ಅದೇ ಸಮಯಕ್ಕೆ ಅಭಯ್ ಸಿಂಗ್ ಬರುತ್ತಾನೆ. ನೀನು ಹೋಗಿ ಎಣ್ಣೆ ತೆಗೆದುಕೊಂಡು ಬಾ ಎಂದು ರಾಮಣ್ಣನಿಗೆ ಹಣ ಕೊಟ್ಟು ಅಭಯ್ ಸಿಂಗ್ ಕಳಿಸುತ್ತಾನೆ. ನಂತರ ಅಭಯ್ ಸಿಂಗ್ ಸುಧಾಗೆ, ನಾನೊಬ್ಬನೇ ನಿನ್ನ ಬಳಿ ಬಡ್ಡಿ ವಸೂಲಿ ಮಾಡುತ್ತಿದ್ದರೆ ಅದು ಜೀವನ ಪೂರ್ತಿ ಆಗಿಬಿಡುತ್ತದೆ, ಮುಂದಿನ ಸಲದಿಂದ ನಮ್ಮ ಕಡೆಯ ವ್ಯಕ್ತಿಗಳು ಕೂಡ ಬರುತ್ತಾರೆ, ನೀನು ಅವರಿಗೂ ಸ್ವರ್ಗ ಸುಖ ತೋರಿಸು, ಆಗ ನನ್ನ ಸಾಲ ಬೇಗ ತೀರುತ್ತದೆ ಎಂದು ಹೇಳಿ ಆಕೆಯನ್ನು ಮತ್ತೆ ಅನುಭವಿಸಲು ರೂಮಿಗೆ ಕರೆದುಕೊಂಡು ಹೋಗುತ್ತಾನೆ. ಸಂಜೆ ರಾಮಣ್ಣ ಬಂದಾಗ ಅಭಯ್ ಸಿಂಗ್ ಆಗಲೇ ಹೋಗಿಬಿಟ್ಟಿರುತ್ತಾನೆ. ಓ, ಎಣ್ಣೆ ಉಳಿಯಿತಲ್ಲ ಎಂದು ರಾಮಣ್ಣನಿಗೆ ಖುಷಿಯಾಗುತ್ತದೆ. ಆದರೆ ಸುಧಾ ಕೋಪದಿಂದ ಎಣ್ಣೆ ಬಾಟಲ್ ಅನ್ನು ಒಡೆದು ಹಾಕುತ್ತಾಳೆ. ಮರುದಿನ ಅಭಯ್ ಸಿಂಗ್ ಕಡೆ ವ್ಯಕ್ತಿ ಸುಧಾಗೆ ಬಂದು ಬಲವಂತ ಮಾಡಲು ಶುರು ಮಾಡುತ್ತಾನೆ. ಆಕೆ ಅವನಿಗೆ ಸಹಕರಿಸುವುದಿಲ್ಲ. ಅದೇ ಸಮಯಕ್ಕೆ ರಾಮಣ್ಣ ಬಂದು ಅವನನ್ನು ಹೊಡೆದು ಬೈದು ಕಳಿಸುತ್ತಾನೆ. ಆಗ ವ್ಯಕ್ತಿ ಅಭಯ್ ಸಿಂಗ್ಗೆ, ನಿನ್ನನ್ನು ನಂಬಿ ಮೋಸ ಹೋದೆ ಎಂದು ಬೈದು ಹೋಗುತ್ತಾನೆ. ಆಗ ಕೋಪಗೊಂಡ ಅಭಯ್ ಸಿಂಗ್ ಒಳಗೆ ಬಂದು ರಾಮಣ್ಣನಿಗೆ ಬಾರಿಸಿ, ನಿನ್ನ ಮಗಳು ನನ್ನ ಸಾಲದ ಬಡ್ಡಿಯನ್ನು ತೀರಿಸುತ್ತಾ ಇದ್ದಳು, ನೀನು ಅದನ್ನು ತಡೆದಿದ್ದೀಯ, ನಿನ್ನ ಮಗಳು ಇದುವರೆಗೂ ಬಡ್ಡಿ ಸಾಲ ತೀರಿಸಿದ್ದು ಹಾಗೆಯೇ ಎಂದು ಹೇಳುತ್ತಾನೆ. ಆಗ ಸುಧಾ ಕೈ ಮುಗಿದು ಅಪ್ಪನಿಗೆ ಕ್ಷಮೆಯನ್ನು ಕೇಳುತ್ತಾಳೆ. ಆಗ ಅಭಯ್ ಸಿಂಗ್, ನಾನು ಇಂದು ರಾತ್ರಿ 8 ಗಂಟೆಗೆ ಬರುತ್ತೇನೆ, ನನ್ನ ಪೂರ್ತಿ ಹಣ ಕೊಡಬೇಕು, ಕೊಡದಿದ್ದರೆ ಮನೆಯಿಂದ ಸಾಮಾನುಗಳನ್ನು ಆಚೆ ಹಾಕುತ್ತೇನೆ ಎಂದು ಹೆದರಿಸಿ ಹೋಗುತ್ತಾನೆ. ಆಗ ರಾಮಣ್ಣನಿಗೆ ತನ್ನ ತಪ್ಪಿನ ಅರಿವಾಗುತ್ತದೆ. ಅವನು ಮಗಳನ್ನು ಕ್ಷಮೆ ಕೇಳುತ್ತಾನೆ, ತನ್ನ ಎಣ್ಣೆಯನ್ನು ಬೀಸಾಡುತ್ತಾನೆ. ಸ್ವಲ್ಪ ಹೊತ್ತಿನ ನಂತರ ದಾರಿಯಲ್ಲಿ ನಿಶಾ ಸಿಗುತ್ತಾಳೆ. ಅವಳನ್ನು ಕೂಡ ಅಟ್ಟಾಡಿಸಿಕೊಂಡು ಹೋದ ಅಭಯ್ ಸಿಂಗ್ ಆಕೆಯ ಮೈಯನ್ನು ಕೂಡ ಮುಟ್ಟಿ ಮನೆಗೆ ಕಳಿಸುತ್ತಾನೆ. ಇದರಿಂದ ಆಕೆ ಬಂದು ಕಣ್ಣೀರು ಹಾಕುತ್ತಾಳೆ. ಆಗ ರಾಮಣ್ಣ, ನಾವು ಈ ಊರು ಬಿಟ್ಟು ಹೋಗುವುದೇ ಒಳ್ಳೆಯದು ಎಂದು ಹೇಳುತ್ತಾನೆ. ಆಗ ಸುಧಾ, ಇಲ್ಲ, ನಾವು ಇವನನ್ನು ಎದುರಿಸಲೇಬೇಕು ಎಂದು ಹೇಳುತ್ತಾಳೆ. ಅಂದು ರಾತ್ರಿ ಅಭಯ್ ಸಿಂಗ್ 8 ಗಂಟೆಗೆ ಬರುತ್ತಾನೆ. ನಿಮ್ಮನ್ನು ನೋಡಿದರೆ ನನ್ನ ಕಂಡೀಷನ್ಗೆ ಒಪ್ಪಿಕೊಂಡಿದ್ದೀರಾ ಅಂತ ಅನಿಸುತ್ತದೆ, ನನ್ನ ಕ್ಲೈಂಟ್ಗಳು ಸುಧಾ ಬಳಿ ಬಡ್ಡಿಯನ್ನು ವಸೂಲಿ ಮಾಡುತ್ತಾರೆ, ನಾನು ನಿನ್ನ ತಂಗಿ ಬಳಿ ಬಡ್ಡಿಯನ್ನು ವಸೂಲಿ ಮಾಡುತ್ತೇನೆ ಎಂದು ಅಭಯ್ ಸಿಂಗ್ ಹೇಳುತ್ತಾನೆ. ಆಗ ಸುಧಾ, ನೀನು ಎಷ್ಟು ಸೂಪರ್ ಆಗಿ ಪ್ಲಾನ್ ಮಾಡಿದ್ದೀಯಾ, ಇದು ಎಲ್ಲರಿಗೂ ಗೊತ್ತಾಗಬೇಕು ನೋಡು, ನನ್ನ ಮೊಬೈಲನ್ನು ಲೈವ್ ವಿಡಿಯೋ ಹೋಗಿದ್ದೇನೆ, ಇದು ಎಲ್ಲರೂ ನೋಡುತ್ತಿದ್ದಾರೆ ಎಂದು ತೋರಿಸುತ್ತಾಳೆ. ಆಗ ಕೋಪಗೊಂಡು ಅಭಯ್ ಸಿಂಗ್ ಮೊಬೈಲನ್ನು ಕಿತ್ತುಕೊಳ್ಳಲು ನೋಡುತ್ತಾನೆ. ಅದೇ ಸಮಯಕ್ಕೆ ಅಲ್ಲಿಗೆ ಅಭಯ್ ಸಿಂಗ್ನ ಪತ್ನಿ ಬಂದು ಅವನನ್ನು ಹೊಡೆಯಲು ಶುರು ಮಾಡುತ್ತಾಳೆ. ನೀನು ನಮ್ಮ ಅಪ್ಪನ ಬಳಿ ಹಣವನ್ನು ಪಡೆದು ಬಡ್ಡಿಗೆ ಬಿಟ್ಟು ವಸೂಲಿ ಮಾಡುತ್ತಿದ್ದೀಯಾ ಅಂತ ಅಂದುಕೊಂಡಿದ್ದೆ, ಆದರೆ ನೀನು ಬಡ್ಡಿಯ ಬದಲು ಹೆಣ್ಣು ಮಕ್ಕಳ ಶೀಲಹರಣ ಮಾಡುತ್ತಿದ್ದೀಯಾ ಎಂದು ಅವನಿಗೆ ಚೆನ್ನಾಗಿ ಬಾರಿಸುತ್ತಾಳೆ. ಇದರಿಂದ ಸುಧಾ, ನಿಶಾ ಹಾಗೂ ರಾಮಣ್ಣ ನೆಮ್ಮದಿಯಾಗುತ್ತಾರೆ. ಕತೆ ಇಲ್ಲಿಗೆ ಮುಗಿಯುತ್ತದೆ. ಈ ವಿಡಿಯೋವನ್ನು ಪೂರ್ತಿ ನೋಡಲು ವಿ ಮೋಷನ್ಸ್ ಎಂಬ ಯೂಟ್ಯೂಬ್ ಚಾನಲ್ನಲ್ಲಿ ಲೋನ್ ಕಿ EMI ಚುಕಾಯಿ ಎಂದು ಹುಡುಕಿ ನೋಡಬಹುದು.